ಪಾಲದಿ ದೂರ ಕಂಡೊಗು ಜಪೂಗ ಬಸ್ಸ ಬತ್ತಿಂದ ಪೋಡಿ ಎರ್ಚಿ ಕುರಂಬು ಪತ್ತನುಗ ಪಾಲದಿ ದೂರ ಕಂಡೊಗು ಜಪೂಗ ಬಸ್ಸ ಬತ್ತಿಂದ ಪೋಡಿ ಎರ್ಚಿ ಕುರಂಬು ಪತ್ತನುಗ ಪಚ್ಚ ಪಚ್ಚೆ ನೇಜಿ ತುಲೆ ಏತು ಪೊರ್ಲು ನಮ್ಮ ಹಳ್ಳಿ ನಮ್ಮ ಪೆರ್ಮೆ ಹೊರ ತುಲೆ ನಮ್ಮ ಪರ್ಮೆ ಹೊರ ತುಲೆ ಹೈ ಕಾಲದಿ ದುವರ ಕಂಡೊಗು ಜಪೂಗ ಬಸ್ಸ ಬತ್ತಿಂದ ಪೋಡಿ ಅರ್ಚಿ ಕುರಂಬು ಪತ್ತನುಗ ಭಾರಿ ತಮ್ಮನ ಐತ ಒಟ್ಟು ಬಂಗುಳ ಗಸಿ ಎಷ್ಟೊಂಜಿ ಕಮ್ಮೇನ ಹೈ ಪಾಲದಿ ದೂರ ಕಂಡೊಗು ಜಪೂಗ. ನಮ್ಮ ಕುಪ್ಪೆಬದವು ಕಾವೇರಿ ವಿದ್ಯಾಲಯದ ಮಕ್ಕಳು ಇಲ್ಲಿ ಮಳೆಗಾಲದ ಆಟಿ ತಿಂಗಳಲ್ಲಿ ಒಂದು ನೇಜಿ ನಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಶಾಲೆಯಿಂದ ಶಾಲಾ ಪ್ರಿನ್ಸಿಪಾಲ್ ಹಾಗೂ ಸಿಬ್ಬಂದಿಯವರೆಲ್ಲ ಶಿಕ್ಷಕರೆಲ್ಲ ಬಂದು ಮಕ್ಕಳನ್ನೆಲ್ಲ ನಮ್ಮ ದಿಡ್ಡೆಂಬಲ್ಲಿ ಪ್ರಭಾಕರ್ ಅವರು ಒಂದು ನೇಜಿ ನೆಡುವ ಕ್ರಮ, ಆ ಕೃಷಿಯ ನೇಜಿಕರ ಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಮಕ್ಕಳು ಇವತ್ತು ಬಂದಿದ್ದಾರೆ. ನಮ್ಮ ಕಾವೇರಿ ಕುಪ್ಪೆಬದ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಲ್ಲಿ ಆಗಮಿಸಿದ್ದಾರೆ. ನೀವೆಲ್ಲ ಅವರನ್ನು ಕರೆಸಿ ನಮಗೆಲ್ಲರಿಗೂ ಕರೆಸಿ ಇಂತಹ ಒಂದು ಉದ್ಘಾಟನೆಯ ಹಾಗೂ ಈ ಕಾರ್ಯಕ್ರಮ ನೋಡುವ ಭಾಗ್ಯವನ್ನು ಒದಗಿಸಿದ್ದಾರೆ. ನಾವು ಒಂದು ಕೃಷಿ ಅಂದರೆ ನಾವೆಲ್ಲ ಕೃಷಿ ಪ್ರಧಾನವರು, ಎಲ್ಲ ಇಲ್ಲಿ ಕೃಷಿಯೇ ಮಾಡುವವರು. ಅದರಲ್ಲೂ ಕೂಡ ಮೊದಲೆಲ್ಲ ಈ ಕೃಷಿ ನೇಜಿ ನಡುವುದು ಅದೆಲ್ಲ ಕಾರ್ಯಕ್ರಮ. ಆವಾಗ ಕೃಷಿ ಭತ್ತ ನೇಜಿ ನಟ್ಟು ಬಿತ್ತಿ ಭತ್ತವನ್ನು ಬೆಳೆಸಿದ್ದೇವೆ. ಆದರೆ ಈಗೆಲ್ಲ ಮರೆತು ಹೋಗಿದೆ ಎಂದರೆ ಈಗೆಲ್ಲ ನಾವು ತೋಟ ಮಾಡಿದ್ದೇವೆ. ಆದರೆ ಒಂದು ಪ್ರಭಾಕರನ ಉತ್ತಮ ಕಾರ್ಯಕ್ರಮ ಅಂದರೆ ಈ ಗದ್ದೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಬಹುಶಃ ಅದನ್ನು ನೇಜಿ ನಟ್ಟು ಅದನ್ನು ಮೊದಲಿನ ಕಾಲದಿಂದ ಹಿರಿಯರು ಮಾಡಿದಂತಹ ಒಂದು ಕಾರ್ಯಕ್ರಮಕ್ಕೆ ಅದನ್ನು ನೇಜಿ ನಡುವುದು, ಗದ್ದೆಯನ್ನು ಇಡುವುದು ಅದೊಂದು ಒಳ್ಳೆಯ ಒಂದು ಶ್ಲಾಘನೀಯ ಕೆಲಸ. ನಿಜವಾಗಿಯೂ ಅವರು ನನಗೆ ನೋಡುವಾಗ ಯಾವಾಗಲೂ ತೋಟ ಮಾಡುವಂತ ಕಾಣ್ತದೆ. ನನಗೆ ಈ ಗದ್ದೆಗಳು ನೋಡುವಾಗ, ಈ ಕೃಷಿಯ ಕೆಲಸ ನೋಡುವಾಗ ನಿಜವಾಗಿಯೂ ಇಲ್ಲಿ ತೋಟನೇ ಆಗಬೇಕಿತ್ತು. ನಮ್ಮಂಥರಾದರೆ ಯಾವಾಗಲೂ ತೋಟ ಮಾಡಿ ಅಡಿಕೆ ತೆಗೆದಿದ್ದರು. ಆದರೆ ಅವರು ನಿಜವಾಗಿ ಒಳ್ಳೆಯ ಒಂದು ಹಿರಿಯತನದಲ್ಲಿ ಬೆಳೆದು ಬಂದಂತಹ ಒಂದು ಬೇಸಾಯವನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ನೇಜಿ ನೆಡೋದು, ಉಳುವುದು ಇದೆಲ್ಲ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನಾವೆಲ್ಲ ಸಣ್ಣದಿರುವಾಗ, ನಿಮ್ಮಂತಿರುವಾಗ ಎಲ್ಲ 9 ಗಂಟೆವರೆಗೆ ಗದ್ದೆಯನ್ನು ಉಳ್ತಾ ಆನಂತರ ಶಾಲೆಗೆ ಹೋದವರು. ಹಾಗಾಗಿ ನಮಗೆ ಅಷ್ಟು ಕೆಲಸ ಇತ್ತು ಅವಾಗ. ಈಗ ಹಾಗೇನಿಲ್ಲ. ಆದರೂ ಕೂಡ ನೀವೆಲ್ಲ ನೋಡ್ಬೋದು, ಅದು ಕೂಡ ನೋಡ್ಬೋದು. ಎತ್ತುಗಳಿಲ್ಲಲ್ಲ, ಎತ್ತುಗಳಿಲ್ಲ. ಅದು ಕೂಡ ನೋಡಿದರೆ ಒಳ್ಳೆಯ ಸಂಸ್ಥೆ. ಈಗ ನಾವು ಎತ್ತುಗಳನ್ನೆಲ್ಲ ನೋಡಬೇಕಾದ್ರೆ ಕಂಬಳಕ್ಕೆ ಹೋಗಬೇಕು, ಇಲ್ಲಿ ಸಿಗುವುದಿಲ್ಲ. ಇಲ್ಲಿ ಕೂಡ ಈಗೆಲ್ಲ ಟ್ರ್ಯಾಕ್ಟರ್ ಮಿಷಿನ್ ಎಲ್ಲ ಬಂದು ಗದ್ದೆ ಉಳಿತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ನೋಡಿ, ಇಂಥ ಸಂಸದೆ ಮೊದಲಲ್ಲಿತ್ತು. ಆ ಒಂದು ನಾವು ಊಟ ಮಾಡುವ ಅಕ್ಕಿ ಉಂಟಲ್ವ, ಅದು ಈಗಿಂತಹ ಒಂದು ಕೃಷಿಯಿಂದ ಬರ್ತದೆ. ಈ ಗದ್ದೆಯಿಂದಲೇ ನಾವು ನೇಜಿ ನೆಟ್ಟು ಅಲ್ಲಲ್ಲಿ ಭತ್ತ ಆಗಿ ಆನಂತರ ಅಕ್ಕಿ ಮಾಡ್ತಾರೆ. ಅದನ್ನು ನಿಮಗೆ ಗೊತ್ತಿರೋದು. ನಾನು ಇನ್ನೊಂದು 25 ವರ್ಷಗಳ ನಂತರ ಬಹುಶಃ ನಮ್ಮ ಮಕ್ಕಳಿಗೆ ಹಿತವಾಗಿ ಬರ್ತದೆ. ಎಂದರೆ ಯಾರು ಮಾಡುವರಿಲ್ಲ, ಎಲ್ಲ ಕಾರ್ಮಿಕರಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಶ್ಲಾಘನೀಯ ಕೆಲಸ. ನೀವೊಂದು ಇಂಥ ಒಂದು ಕೃಷಿಯನ್ನು ಉಳಿಸಿದ್ದೀರಲ್ಲ, ಅದನ್ನು ನೋಡಲಿಕ್ಕೆ ಆದರೆ ನಮಗೆ ಉಂಟಲ್ಲ ಅಂತ, ಭಾಗ್ಯ ನೋಡಲಿಕ್ಕೆ ಉಂಟಲ್ಲ ಅಂತ ಬಹಳ ಸಂತೋಷವಾಗ್ತಾ ಇದೆ. ನಿಮಗೆ ದೇವರು, ಈ ನಿಮ್ಮ ದೇವಿಯವರು, ಇಂಥ ಒಂದು ದೈವ ನಿಮ್ಮನ್ನು ಒಳ್ಳೆಯದು ಮಾಡಲಿ, ನಿಮಗೆ ಯಾವಾಗಲೂ ಇಂಥ ಕೆಲಸ ಮಾಡಲಿ, ಆಶೀರ್ವಾದವನ್ನು ಕೊಡಲಿ ಎಂದು ಬೇಡಿಕೊಳ್ಳುತ್ತಾ, ನಿಮಗೆಲ್ಲರಿಗೂ ಮಕ್ಕಳೇ ನೋಡಿ ಬಂದಿದ್ದೀರಿ, ನಿಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ. ಧನ್ಯವಾದಗಳು ವಲಯದಿಂದ ಕುಟಿನರವರೇ. ಭತ್ತ
ನೀರನ್ನೇ ಆಶ್ರಯಿಸಿ ಬೆಳೆಯುವಂಥ ಒಂದು ಬೆಳೆ. ಇದಕ್ಕೆ ಅಧಿಕ ನೀರು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ 3 ತಿಂಗಳ ಒಂದು ಅದಕ್ಕೆ ಬೆಳವಣಿಗೆ ಇದೆ. ಪ್ರಥಮವಾಗಿ ಅದು ನೀರಿನಿಂದಲೇ ಅದು ಬೆಳೆಯುವಂಥದ್ದು. ಹಾಗಾಗಿ ಭತ್ತ ಒಂದು ತುಂಬ ನೀರನ್ನು ಆಶ್ರಯಿಸುವಂತಹ ಬೆಳೆ. ಆದರೆ ಈಗ ಸ್ವಲ್ಪ ಸಂಶೋಧನೆಯಿಂದ ಕಡಿಮೆ ನೀರನ್ನು ಆಶ್ರಯಿಸಿ ಬೆಳೆಯುವಂತಹ ತಳಿಗಳು ಕೂಡ ಬಂದಿದೆ. ಆದರೆ ಭತ್ತಕ್ಕೆ ಮಾತ್ರ ಅಧಿಕವಾಗಿ ನೀರು ಬೇಕು. ಭತ್ತ ಬೆಳೆಯಲು ಎಷ್ಟು ದಿನ ಬೇಕು? 3 ತಿಂಗಳು ಭತ್ತ ಬೆಳೆಯಲಿಕ್ಕೆ ಬೇಕು. ಇವಾಗ ಅದೇ ಕೆಲವು ತಳಿಗಳು ಅದಕ್ಕಿಂತಲೂ ಕೂಡ ಬೇಗ ಬೆಳೆಯುವಂಥದ್ದನ್ನೆಲ್ಲ ಸಂಶೋಧಿಸಿದ್ದಾರೆ. ಆದರೆ 3 ತಿಂಗಳು ಬೇಕು. ಯಾವ ಗೊಬ್ಬರ ಹಾಕುತ್ತೀರಿ? ಭತ್ತಕ್ಕೆ ನಾವು ಮೊದಲೆಲ್ಲ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇರಲಿಲ್ಲ, ಭಾರಿ ಕಡಿಮೆ ಹಾಕ್ತಾ ಇದ್ದದ್ದು. ಏನು ಹಟ್ಟಿ ಗೊಬ್ಬರ ಏನಿದೆ, ನಾವು ಸಗಣಿಯಿಂದಲೇ ತಯಾರಿಸಿದಂಥ ಹಟ್ಟಿ ಗೊಬ್ಬರವನ್ನೇ ಮೊದಲೆಲ್ಲ ನಾವು ಸಣ್ಣದಿರುವಾಗ, ನಿಮ್ಮ ಹಾಗೆ ನಾವೆಲ್ಲ ಇರುವಾಗ ಅದೇ ಹಟ್ಟಿ ಗೊಬ್ಬರವನ್ನು ಹಾಕ್ತಾಯಿದ್ವಿ. ಜೊತೆಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾಯಿದ್ವಿ. ಆದರೆ ಈಗ ಸ್ವಲ್ಪ ರಾಸಾಯನಿಕ ಗೊಬ್ಬರ, ಫ್ಯಾಕ್ಟಂಪಾಸ್ ಮತ್ತು ಪೊಟ್ಯಾಶ್ ಇಂಥ ರಾಸಾಯನಿಕ ಗೊಬ್ಬರಗಳು ಕೂಡ ಬೇಕು. ಆದರೆ ಜಾಸ್ತಿ ಹಟ್ಟಿ ಗೊಬ್ಬರವನ್ನೇ ಆಶ್ರಯಿಸಿ ಭತ್ತ ಬೆಳೀತದೆ. ಬೆಳೆಯಲ್ಲಿ ಜಾಸ್ತಿಯಾಗಿ ಒಂದು ಹುಳ, ಇದರ ತಲೆ ತಿನ್ನುವಂತಹ ಒಂದು ಹುಳ ಬರ್ತದೆ. ಅದಕ್ಕೆ ಕೆಲವು ಮದ್ದುಗಳೆಲ್ಲ ಇದೆ, ಅದನ್ನು ಸಿಂಪಡಿಸಿ ಆದಷ್ಟು ಕಡಿಮೆ ಮಾಡ್ಬೋದು. ಇದನ್ನು ಭತ್ತ ತಿನ್ನುವಂತಹ ಒಂದು ಕೂಡ ಹುಳ ಬರ್ತದೆ, ಅದು ಸ್ವಲ್ಪ ಜಾಸ್ತಿ ನಮಗೆ ಸಮಸ್ಯೆ ಕೊಡ್ತದೆ. ಈಗ ತಲೆ ಹುಳ ಬಂದರೆ ಅದಕ್ಕೊಂದು ಬೇರೆ ಮದ್ದು ಇದೆ. ಕೆಂಪು ಹುಳದ ಒಂದು ಬಾಧೆ ಬಂದರೆ, ಯಾಕಂತ ಹೇಳಿದ್ರೆ ಇದೊಂದು ಬೆಂಕಿ ರೋಗ ಅಂತ ಹೇಳಿ ಒಂದು ಬರ್ತದೆ. ಆ ಬೆಂಕಿ ರೋಗ ಬಂದಾಗ ಅದಕ್ಕೆ ರೋಗಾರ್ ಅಂತ ಒಂದು ಬರ್ತದೆ, ಒಂದು ಸಿಂತಾಲ್ ಅಂತ ಹೇಳಿ ಒಂದು ಬರ್ತದೆ. ಇತ್ಯಾದಿಗಳನ್ನೆಲ್ಲ ನಾವು ಸ್ವಲ್ಪ ಅಲ್ಲಿ, ಈಗ ಉದಾಹರಣೆಗೆ ಮೂಡುಬಿದಿರೆಯಲ್ಲಿ ಮಾರುತಿ ಸ್ಟೋರ್ ಇದೆ, ಅಲ್ಲಿ ಹೋಗಿ ನಾವು ನಮ್ಮ ಸಮಸ್ಯೆಯನ್ನು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಮದ್ದನ್ನು ಅವ್ರು ಕೊಡ್ತಾರೆ. ಗಿಡವು ಸಾಯುವುದಿಲ್ಲ ಯಾಕೆ? ಸಾಯುವುದಿಲ್ಲ ಅಂತ ಹೇಳಿಲ್ಲ, ಸಾಯ್ತದೆ. ಆದರೆ ಸ್ವಲ್ಪ ತಡ್ಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಯಾಕಂತ ಹೇಳಿದ್ರೆ ಇದು ನೀರನ್ನೇ ಆಶ್ರಯಿಸಿ ಬೆಳೆ ಆಗೋದ್ರಿಂದ ಇದು 1 ವಾರ ನೀರು ಇದರ ಮೇಲೆ ನಿಂತರೂ ಕೂಡ, ಈಗ ನಾವು ಪಟ್ಲ ಗದ್ದೆಗಳಲ್ಲೆಲ್ಲ ನೇತ್ರಾವತಿ ನದಿ ತೀರ ಯಾವುದಿದೆ ಆ ಕಡೆಯೆಲ್ಲ ನಾವು ನೋಡುವಾಗ 1 ವಾರ ಕೂಡ ಅಲ್ಲಿ ನೀರು ಬಂದು ನಿಲ್ತದೆ. ಆದರೆ ಮತ್ತೆ ನೀರು ಇಳಿದು ಹೋದಾಗ ಅದು ಏನಾಗೋದಿಲ್ಲ. ಹಾಗಾಗಿ ಇದಕ್ಕೆ 1 ವಾರ 10 ದಿವಸ ನೀರನ್ನು ತಡ್ಕೊಳ್ಳುವಂಥ ಶಕ್ತಿ ಭತ್ತಕ್ಕಿದೆ. ಕೃಷಿ ಯಾಕೆ ಮಾಡುವುದಿಲ್ಲ? ಅದು ಉದಾಸೀನ, ಬೇರೆ ಏನಲ್ಲ, ಉದಾಸೀನದಿಂದ ಮಾಡೋದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ಎಲ್ರಿಗೂ ನೀವು ಅಂಗಡಿಗೆ ಹೋಗಿ ತರಕಾರಿ ತರ್ತೀರಿ, ಯಾಕೆ ಮನೆಯಲ್ಲಿ ಖಾಲಿ ಒಂದು ಗೋಣಿ ಚೀಲದಲ್ಲಿ ನಾವು ಬೀಜ ಹಾಕಿ ನಾವು ಕೃಷಿ ಮಾಡ್ಬೋದು, ನಮಗೆ ತರಕಾರಿಗಳನ್ನು ಮಾಡ್ಬೋದು. ಇವಾಗ ಬಸಳೆಗಳಾಗಿರ್ಬೋದು ಅಥವಾ ಬೆಂಡೆ ಆಗಿರ್ಬೋದು ಇತ್ಯಾದಿಗಳನ್ನೆಲ್ಲ ನಾವು ಮನೆಯಲ್ಲೇ ನಮ್ಮ ಅಂಗಳದಲ್ಲೇ ಮಾಡ್ಬೋದು. ಯಾಕೆ ಮಾಡೋದಿಲ್ಲ ಅಂತ ಹೇಳಿದರೆ ನಮಗೆ ಸ್ವಲ್ಪ ಉದಾಸೀನ ಜಾಸ್ತಿ ಆಗಿ ನಾವು ಮಾಡೋದಿಲ್ಲ. ರೈತರ ಅಳತೆನೆ ಈಗ ಕೆಜಿಗೆ ಬಂದಿದೆ. ಅದೇ ನೋಡಿ, ಇದಕ್ಕೆ ನೇಜಿ ಅಂತ ಹೇಳೋದು. ನೇಜಿ ಇದು ನಾಟಿ ಮಾಡುವಂಥ ನೇಜಿ. ಇದು ದೊಡ್ಡದಾದರೆ ಮತ್ತೆ ಪೈರು ಹಾಗೆ. ಇದು ರಡ್ಡು ನೇಜಿ ಜಾಸ್ತಿ ಆಗಿ ಖಾಲಿ ರಡ್ಡು ನೇಜಿ ನಮ್ಮನ್ನು ಹೊರಿದ್ದೀನಿ ದಿವಸ ಎಲ್ಲ ಬರ್ತಾಗ್ಬೋದು. ಖಾಲಿ ಬಿಡ ಜಾಗ ಖಾಲಿ ಬಿಡ್ತೀವಿ, ಖಾಲಿ ಜಾಗ ಬಿಡ್ತೀವಿ.
ಯಾರು ಬಂದಲ್ಲ ಇಲ್ಲಿ ಇನ್ನೊಂದಷ್ಟು ದೂರ ಕಾಪಿ ಬರೆಯೋದು ಅಂತ ಹೇಳ್ತಾರೆ. ಓದಿಸಿದೆ ಆಗ್ಬೋದು, ಆ ಆಗ್ಬೋದು, ಯಾವುದರಲ್ಲಿ ಆಗ್ಬೋದು. ನೇಜಿಯನ್ನು ಹಾಗೆ 2 ನೇಜು ನಿಲ್ಲಲಿಕ್ಕೆ 6 ಇಂಚದ 1 ನೇಜು ಲೈನಲ್ಲಿ ಸ್ಟ್ರೈಟ್ ಬಂದರೆ ಒಳ್ಳೆಯ ಕಾಣ್ತದೆ. ಅರ್ಧ ಗಂಟೆಯಲ್ಲಿ ಇದು ಮುಗಿದು ನಿಮಗೆ ಫುಲ್ ಕೆಸರಲ್ಲಿ ಆಟ ಮಾಡಿಸ್ತೇವೆ ನಾವು. ಎಷ್ಟು ನಮ ಬೋಯೆ ಬೋಯ ಮೇರೆ ನಮ ಬೋಯೆ ಬೋಯ ಮೇರೆ ಮುಟ್ಟರೋ ಶೆಟ್ಟಿ ಬಣ್ಣ ಸರದು Narendra Modi, we the students of Kaveri Vidyalaya English Medium School. We request you to please help them. Please make sure that farmers get fair price for their crops, better irrigation and quick help when the crop is damaged. We pray to you that please help them and support them. ಇಲ್ಲಿ ಮಕ್ಕಳಿಗೆ ಕೆಲವು ಸ್ಪೋರ್ಟ್ಸ್ಗಳನ್ನು ಹಗ್ಗ ಜಗ್ಗಾಟ 100 ಮೀಟರ್ ರೇಸ್ ನಾವು ನಡೆಸಿಕೊಟ್ಟಿದ್ದೇವೆ. ಹಾಗೂ ವಿವಿಧ ನೃತ್ಯಗಳ ಮುಖಾಂತರ ನಮ್ಮ ಮಕ್ಕಳು ಇವತ್ತಿನ ಈ ದಿನವನ್ನು ಆನಂದಿಸಿದ್ದಾರೆ. ಈಗಿನ ಮಕ್ಕಳ ಎಷ್ಟು ಮೊಬೈಲ್ ಇದರಲ್ಲಿ ಇದು ಹೇಗೆ ಅವರಿಗೆ ಅಗತ್ಯವಾಗಿ ಬೇಕು? ಮೊಬೈಲ್ ನಮ್ಮ ಮಕ್ಕಳನ್ನು ನಾವು ಮೊಬೈಲಿಂದ ಹೊರಗಡೆ ತರಬೇಕಾದರೆ ನಮಗೆ ಬುಕ್ಸ್ ಮಾತ್ರ ಯೂಸ್ ಆಗೋದಿಲ್ಲ. ಇಂಥದ್ದನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳ ಮನಸ್ಸು ಹೆಚ್ಚಾಗಿ ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಲ್ಲಿ. ಇದು ಅವರು ಮುಂದುವರಿಸಲು ಅದು ಅವರಿಗೆ ಒಂದು ಪ್ರೇರಣೆ ಆಗುತ್ತೆ. ಮತ್ತು ಮೇನ್ ಏನಂದರೆ ನಾವು ಇದನ್ನು ಇಲ್ಲಿಯೇ ನಿಲ್ಲಿಸುವುದಿಲ್ಲ. ಈಗ 3 ತಿಂಗಳ ನಂತರ ನಾವು ಈಗ ಮಾಡಿದ ನೇಜು ನೆಟ್ಟದ್ದು ಅದು ಕಟಾವಿಗೆ ಬರುವ ಟೈಮಿಗೆ ಪುನಃ ನಾವು ಮಕ್ಕಳನ್ನು ಇಲ್ಲಿ ರಿಟರ್ನ್ ಕರ್ಕೊಂಡು ಬಂದು ಅದರ ಬಗ್ಗೆಯೂ ಅವರಿಗೆ ಹೇಳಲು ಇಚ್ಛಿಸುತ್ತೀನಿ. ಶಾಲೆ ಕ್ಲಾಸ್, ನಾನು ಕಾವೇರಿ ವಿದ್ಯಾಲಯ ಪದವು ಇಲ್ಲಿಯ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ನನ್ನ ಶಾಲೆಯಿಂದ 180 ಮಕ್ಕಳು ಹಾಗೂ 10 ಟೀಚರ್ಸ್ಗಳನ್ನು ಕರ್ಕೊಂಡು ಇಲ್ಲಿ ಇರುವೈಲ್ ಪರಿಸರಕ್ಕೆ ಬಂದಿದ್ದೇನೆ. ಮೇನ್ ಏನಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಹೇಗೆ ನೇಜು ನೀಡುವುದು, ಭತ್ತ ಅಂದರೆ ಏನು, ವ್ಯವಸಾಯದ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಕೊಡುವುದಕ್ಕೋಸ್ಕರ ನಾನು ಅವರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ನಮ್ಮ ಮಕ್ಕಳಿಗೆ 6, 7, 8, 9, 10ನೇ ತರಗತಿಯ ಮಕ್ಕಳಿಗೆ ಇದು
ಸಬ್ಜೆಕ್ಟ್ ಸೈನ್ಸಲ್ಲಿ ಇದು ಟಾಪಿಕ್ ಇದೆ, ಅದಕ್ಕೋಸ್ಕರ ಅವರಿಗೆ ಈಸಿ ಆಗಲಿ ಅಂತ ಹೇಳಿ 4 ಗೋಡೆಯ ನಡುವಲ್ಲಿ ನಾವು ಕೂತ್ಕೊಂಡು ಪಾಠ ಮಾಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಪ್ರಾಕ್ಟಿಕಲ್ ಆಗಿ ಅವರಿಗೆ ಹೇಳಿದ್ದೀವಿ. ಇದಕ್ಕೆ ನಮಗೆ ನಮ್ಮ ಪೋಷಕರಾದ ಪ್ರಭಾಕರ್ ಅವರು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಏನೆಲ್ಲ ತಿಳಿಸಿ ಆಗಿದೆ. ಮಣ್ಣಿನಲ್ಲಿ ಒಂದು ಕ್ರಿಮಿ ಇರ್ತದೆ, ಅದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯ ಒಂದು ವಿಚಾರವಾಗಿದೆ. ಹಾಗಾಗಿ ಮಕ್ಕಳನ್ನು ನಾವು ಖಾಲಿ ಮೊಬೈಲ್ ಅಥವಾ ಇತರೆ ಒಂದು ಕಂಪ್ಯೂಟರ್ ಯುಗದಲ್ಲಿ ಇರಿಸುವುದಲ್ಲ. ಮಕ್ಕಳಿಗೆ ಕೃಷಿಯ ಬಗ್ಗೆ ಸ್ವಲ್ಪ ಅನುಭವ ಬೇಕು. ನಾವು ಊಟ ಮಾಡುತ್ತೇವೆ, ಅಕ್ಕಿ ಎಲ್ಲಿಂದ ಬರುತ್ತದೆ, ಅದನ್ನು ಹೇಗೆ ಉತ್ಪಾದಿಸುವುದು ಎಂಬುದರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಬೇಕಾದ್ರೆ ನಾವು ಇಂತಹ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ತಿಳಿಸುವುದು ಉತ್ತಮ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ದಿಡ್ಡು ಧರ್ಮರ ಸುಳ್ಳಾಯ ಕೊಡಮನಿತಾಯ ಎಂಬಂಥ ಮೂಲ ದೈವಸ್ಥಾನದ ಎದುರಿನ ಗದ್ದೆಯಲ್ಲಿ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಅವರ ಮಕ್ಕಳು ಈ ಕಾರ್ಯಕ್ರಮವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ಸಂತೋಷವಾಗಿದೆ.